ಹುಟ್ಟಿದ ಪ್ರತಿಯೊಂದು ಮಗುವಿಗೆ ಮಗುವಿನ ಬ್ರೈನ್ ಸೈಜ್ 333 ಗ್ರಾಮ್ ಇರುತ್ತೆ. ಅದೇ ಮಗು ಬೆಳೀತಾ ಬೆಳೀತಾ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗಬೇಕು ಅಂತಂದರೆ ಮಗು ತಿನ್ನುವಂತಹ ಆಹಾರ ಮತ್ತು ಮಗು ಬೆಳೆಯುವಂತಹ ವಾತಾವರಣ ಚೆನ್ನಾಗಿರಬೇಕು. ಬ್ರೈನ್ ಡೆವಲಪ್ಮೆಂಟ್ ಆಗುವಂತಹ ಆಹಾರ ಯಾವುದು ಮತ್ತು ಯಾವ ಆಹಾರನ ಕೊಟ್ಟರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಪೇರೆಂಟ್ಸ್ಗಳ ಜವಾಬ್ದಾರಿಯಾಗಿರುತ್ತೆ. ಯಾಕಂತಂದರೆ ಹುಟ್ಟಿದಾಗಿಂದ 6 ವರ್ಷದವರೆಗೂ ಮಕ್ಕಳ ಬೆಳವಣಿಗೆ ಅನ್ನೋದು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಿರುತ್ತೆ. ಅದರಲ್ಲೂ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಮಕ್ಕಳ 6 ವರ್ಷದ ಒಳಗಡೆ ಆಗುತ್ತೆ. ಓ ಮೈ ಗಾಡ್, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ 90% ಅಷ್ಟು 6 ಇಯರ್ಸ್ ಒಳಗಡೆ ಆಗುತ್ತೆ ಅಂತಂದರೆ ಅವರ ಎನ್ವೈರ್ಮೆಂಟ್ ಮತ್ತು ಫುಡ್ನ ನಾವು ಹೆಲ್ದಿಯೆಸ್ಟ್ ಫಾರ್ಮಲ್ಲಿ ಕೊಡೋದು ತುಂಬ ಇಂಪಾರ್ಟೆಂಟ್. ಸೊಪ್ಪು, ಹಣ್ಣು, ತರಕಾರಿಗಳು, ಡ್ರೈ ಫ್ರೂಟ್ಸು ಮತ್ತು ಅಡುಗೆ ಪದಾರ್ಥಗಳನ್ನ ಯಾವುದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ವಿಡಿಯೋನ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ.